ವೀಕ್ಷಕರೇ, ಸ್ವಾಗತ ನಿಮ್ಮೆಲ್ಲರಿಗೂ. ಮತ್ತೊಮ್ಮೆ ಬಹುಮುಖ್ಯವಾದಂಥ ವಿಚಾರ ನಿಮಗೋಸ್ಕರ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ತತ್ಕಾಲ್ ಪೋಡಿ ಅಂತಂದ್ರೆ ಏನು? ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಜಮೀನಿನ ಡಾಕ್ಯುಮೆಂಟ್ಸ್ಗಳು, ಹಾಗೆಯೇ ಪೋಡಿ ಅಂದರೆ ಏನು, ಪೋಡಿದು ಎಷ್ಟು ವಿಧಗಳಿದೆ, ಹಾಗೆಯೇ ದರ್ಖಾಸ್ ಪೋಡಿ ಅಂದರೆ ಏನು, ಆ 4 ವಿಧ ಇದೆ. ಅದರಲ್ಲಿ ದರ್ಖಾಸ್ ಪೋಡಿ, ತತ್ಕಾಲ್ ಪೋಡಿ, ಮ್ಯುಟೇಷನ್ ಪೋಡಿ, ಅಲಿಲೇಷನ್ ಪೋಡಿ. ಈಗ ಆಲ್ರೆಡಿ ಪೋಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಒಂದು ವಿಡಿಯೋ ಮಾಡಿದ್ದೀನಿ, ಅದಿದೆ, ನಿಮಗೆ ಸಿಗುತ್ತೆ ಚಾನಲಲ್ಲಿ. ಹಾಗೆಯೇ ದರ್ಖಾಸ್ ಪೋಡಿ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ಅದು ಸಹ ಇದೆ, ನೀವು ನೋಡ್ಬೋದು ಬೇಕಾದರೆ. ಇವತ್ತು ತತ್ಕಾಲ್ ಪೋಡಿ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ನಿಮಗೆ ವಿಷಯ ತಿಳಿದಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾವು ಅದನ್ನು ಅಪ್ಡೇಟ್ ಮಾಡ್ತೀವಿ. ತತ್ಕಾಲ್ ಪೋಡಿ ಅಂದರೆ ಏನಪ್ಪ ಅಂದರೆ ಮುಖ್ಯವಾಗಿ ಬಹುಮಾಲೀಕರ ಭೂ ದಾಖಲೆಗಳನ್ನು ಏಕಮಾಲೀಕರಾಗಿ ಪರಿವರ್ತನೆ ಮಾಡೋದು. ಡೆಫಿನೇಷನ್ ಕರೆಕ್ಟಾಗಿ ಗೊತ್ತಾಯ್ತಲ್ಲ. ನಮಗೀಗ ಆಲ್ರೆಡಿ ನಮ್ಮ ಹತ್ರ RTC ಪಾಣಿ ಏನಿರುತ್ತೆ, ಆ ಸರ್ವೆ ದಾಖಲೆಗಳಲ್ಲಿ ನಮಗೆ ಬಹುಮಾಲೀಕತ್ವ ಒಂದೇ ಒಂದು ಸರ್ವೆ ನಂಬರಲ್ಲಿ ತುಂಬ ಹಿಸ್ಸಗಳು ಮತ್ತು ಬೇರೆ ಬೇರೆ ನೇಮ್ಗಳು ಬಂದಿರುತ್ತೆ. ಅದನ್ನು ನಾವು ಚೇಂಜ್ ಮಾಡಿಸೋದಕ್ಕೆ, ಸಿಂಗಲ್ ಪಾಣಿ ಮಾಡಿಸ್ಕೊಳ್ಳೋದಕ್ಕೆ ನಾವು ಮಾಡೋವಂಥ ಒಂದು ಕೆಲಸ ಮುಖ್ಯವಾಗಿ ಅದನ್ನು ನಾವು ತತ್ಕಾಲ್ ಪೋಡಿ ಅಂತ ಹೇಳ್ತೀವಿ. ತತ್ಕಾಲ್ ಪೋಡಿನ ನಾವು ಆನ್ಲೈನಲ್ಲಿ ಆಫ್ಲೈನ್ 2 ಕಡೆನೂ ಅಪ್ಲೈ ಮಾಡ್ಬೋದು. ನಾವು ತತ್ಕಾಲ್ ಪೋಡಿನ ಸರ್ಕಾರ ಅಥವಾ ಪರವಾನಗಿ ಪಡೆದಂತಹ ಸರ್ವೇಯರ್ ಮೂಲಕ ಸಹ ಮಾಡಿಸ್ಬೋದು. ಆದರೆ ತತ್ಕಾಲ್ ಪೋಡಿ ಅಂದರೆ ಏನು ಅಂತ ಅಂದರೆ ಮುಖ್ಯವಾಗಿ ಅದನ್ನು ಯಾಕೆ ಮಾಡಲಾಗುತ್ತೆ, ಅದು ನಮ್ಮ ಭೂಮಿಗೆ ಬೆಲೆ ಈ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿದೆ ಸ್ನೇಹಿತರೆ. ಗೊತ್ತಾಯ್ತಲ್ಲ. ತತ್ಕಾಲ್ ಪೋಡಿ ಅಂದರೆ ಸಿಂಗಲ್ ಪಾಣಿ ನಮಗೆ ಇಂಡಿವಿಜುವಲ್ಲಾಗಿ ಮಾಡಿಸ್ಕೊಳ್ಳೋ ಅಂಥದ್ದು, ಒಂದು ಸಿಂಗಲ್ಲಾಗಿ ಡಿವೈಡ್ ಮಾಡ್ಕೊಳ್ಳೋ ಅಂಥದ್ದು, ಬಹುಮಾಲೀಕತ್ವದಿಂದ ಸಿಂಗಲ್ ಮಾಲೀಕತ್ವ ಮಾಡೋ ಅಂಥದ್ದು ಸ್ನೇಹಿತರೆ. ಈಗ ನಾನು ಆಗಲೇ ಹೇಳಿದೆ, ಈ ಸುಮಾರು ಸಲ ಲಂಚ ಕೊಡಬೇಕಾಗತ್ತೆ ನಾವು. ಅದ್ರ ಬದಲು ಇಂಥ ವಿಚಾರಗಳನ್ನ ನೀವು ತಿಳ್ಕೊಂಡು ಅದನ್ನು ಮುಗಿಸಲು ಅಗತ್ಯವಿಲ್ಲದೆ ತಿಂಗಳುಗಟ್ಟಲೆ ಕಾಯ್ಬೋದಾಗಿರುತ್ತೆ. ಈಗ ನಾವು ಆನ್ಲೈನ್ ಆಫ್ಲೈನಲ್ಲಿ ಏನೇನು ಇಮಿಡಿಯೇಟ್ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಏನೇನು ಅಂತ ನಾವು ವಿಚಾರಗಳನ್ನ ಮೊದಲೇ ತಿಳ್ಕೊಂಡ್ರೆ ಅಲ್ಲೋಗಿ ಲಂಚ ಕೊಡೋದು ತಪ್ಪಿರುತ್ತೆ. ಅದಕ್ಕೆ ಈ ಭ್ರಷ್ಟಾಚಾರ ಇದೆ, ಇದ್ದಿದ್ರಲ್ಲಿ ಆದಷ್ಟು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಆಗಿದ್ದಾಗ ನಾವೀಗ ಏನಪ್ಪ ಅಂದರೆ ಇದನ್ನು ಮಾಡೋದ್ರಿಂದ ಆಗುವಂಥ ಪ್ರಯೋಜನಗಳೇನೆಂದರೆ, ನಾವು ದಾಖಲೆಗಳನ್ನು ಸ್ಪಷ್ಟವಾಗಿರುತ್ತೆ ಮತ್ತು ಎಲ್ಲ ಕಂದಾಯ ರಸೀತಿಗಳಲ್ಲಿ ನಾವೊಬ್ಬರೇ ಮಾಲೀಕರಾಗಿರ್ತೀವಿ. ಹಾಗೆಯೇ ಇದು ಒಂದೇ ಭೂಮಿಯ ಬಹುಮಾಲೀಕರ ನಡುವಿನ ವಿವಾದನ ಪರಿಹರಿಸುತ್ತೆ, ಅದಕ್ಕೆ ಕಾಮನ್ ಗೊತ್ತೇ ಇದೆ. ಇದು ಒಂದು ತುಂಡು ಭೂಮಿಯಲ್ಲಿ ಮಾರುಕಟ್ಟೆ ಸಾಮರ್ಥ್ಯನ ಸುಧಾರಿಸಲು ಸಹ ಸಹಾಯ ಮಾಡುತ್ತೆ. ಅಂದರೆ ಈಗ 5 ಕುಂಟೆ ಇರುತ್ತೆ, ಅದರ 2 ಕುಂಟೆ ಮಾರಬೇಕಿರುತ್ತೆ ಅಥವಾ 2 ಕುಂಟೆ ಚೇಂಜ್ ಮಾಡ್ಕೋಬೇಕಿರುತ್ತೆ. ಆ ಟೈಮಲ್ಲಿ ನೀವು ಡಿವೈಡ್ ಮಾಡ್ಕೊಳ್ಳೋದನ್ನೇ ತತ್ಕಾಲ್ ಪೋಡಿ ಅಂತ ಹೇಳ್ತಾರೆ. 3-4 ಜನ ಇರೋದನ್ನು ಚೇಂಜ್ ಮಾಡಿಸ್ಕೊಂಡು ನಿನಗೆ 2 ಕುಂಟೆ ಬರುತ್ತೆ ಅನ್ನೋದನ್ನು ನೀವು ಮಾಡ್ಕೊಳ್ಳೋದನ್ನೇ ತತ್ಕಾಲ್ ಪೋಡಿ ಅಂತ ಹೇಳ್ತೀವಿ. ತತ್ಕಾಲ್ ಪೋಡಿ ಮಾಡುವಂತಹ ಪ್ರತಿಕ್ರಿಯೆಯನ್ನು ತಿಳ್ಕೋಬೇಕಲ್ಲ. ನಾವು ಅರ್ಜಿ ಸಲ್ಲಿಸಿದಂತಹ ನಂತರ ಸರ್ವೆ ಕಚೇರಿಯಲ್ಲಿ ಅವರು ಅವ್ರದ್ದೇ ಆದಂಥ ಇದರಲ್ಲಿ ನಮ್ಮ ಅರ್ಜಿನ ಸ್ವೀಕರಿಸ್ತಾರೆ. ಅಲ್ಲಿ ಕೇಸ್ ವರ್ಕರ್ ಪರಿಶೀಲನೆ ಅದು ಕಾಮನ್, ನಿಮಗೆ ಗೊತ್ತೇ ಇದೆ. ಅದನ್ನೆಲ್ಲ ಚೆಕ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಅದನ್ನು ನೆಕ್ಸ್ಟು ಸರ್ವೇಯರಿಗೆ ನಾವೇನು ಅರ್ಜಿ ಸಲ್ಲಿಸಾಗುತ್ತಲ್ಲ, ಆ ನಂತರ ಎಲ್ಲ ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಆದಮೇಲೆ ಅದು ಸರ್ವೆ ಅವರಿಗೆ ಅರ್ಜಿನ ಕಳಿಸ್ತಾರೆ. ಸರ್ವೆ ಅವರು ಎಲ್ಲ ಚೆಕ್ ಮಾಡಿಬಿಟ್ಟು ಒಂದು ದಿನಾಂಕನ ನಿಗದಿಪಡಿಸಿ ಅವತ್ತಿನ ದಿನ ನಮ್ಮ RTCಯಲ್ಲಿರುವ ಎಲ್ಲ ಭೂ ಮಾಲೀಕರಿಗೂ ಸಹ ನೋಟಿಸ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್ಲು 4 ಜನ ಇದ್ದಾರೆ ನಿಮ್ಮ ಪ್ರಾಣಿಲಿ ಅಂದರೆ ಆ 4 ಜನಕ್ಕೂ ನೋಟಿಸ್ ಹೋಗುತ್ತೆ. ಆ ದಿನ ಅವರು ನಿಗದಿತ ದಿನದಂದು ಸರ್ವೆ ಅವರು ಬಂದ್ಬಿಟ್ಟು ಮಾಮೂಲಿ ಅದನ್ನು ಸರ್ವೆ ಮಾಡ್ತಾರೆ. ಸರ್ವೆ ಮಾಡೋ ಪ್ರಕ್ರಿಯೆ ನಿಮಗೆಲ್ಲ ಗೊತ್ತೇ ಇರುತ್ತಲ್ವ. ಸರ್ವೆ ಮಾಡ್ತಾರೆ, ನಮ್ಗೆ ಎಷ್ಟು ಕುಂಟೆ ಬರಬೇಕು ಅನ್ನೋದನ್ನು ನಮಗೆ ಗೊತ್ತಿರುತ್ತಲ್ವ. ಆ ಜಾಗದಲ್ಲಿ ಸ್ಕೆಚ್ಚಲ್ಲಿ ಇರುವ ಹಾಗೆ ಸರ್ವೆ ಮಾಡಿ ಸರ್ವೆ ವರದಿನ ಸರ್ವೆ ಕಚೇರಿಗೆ ಅದನ್ನು ನೀಡ್ತಾರೆ. ನಿಮಗೆ ಗೊತ್ತೇ ಇರುತ್ತೆ, ಆಲ್ರೆಡಿ ಒಂದು ಜಮೀನು ಇರುತ್ತೆ, 10 ಎಕರೆ ಇರುತ್ತೆ, ಅದರಲ್ಲಿ ನಿಮ್ದು 1 ಎಕರೆ ಬರಬೇಕು. ಆ 10 ಎಕರೆಗೆ ಒಂದೇ ಪಾಣಿ ಇರುತ್ತೆ, ಆ ಒಂದೇ ಪಾಣಿಲಿ 5 ಜನ ಇರ್ತಾರೆ. 5 ಜನದಲ್ಲಿ ನೀವೊಬ್ಬರಾಗಿರ್ತೀರ. ನೀವೊಬ್ಬರು ಆಗಿರೋದು ಒಬ್ಬರನ್ನ ಮಾಡ್ಕೊಳ್ಳೋಕ್ಕೆ ಇದೆಲ್ಲ ಮಾಡೋದಾಗುತ್ತೆ. ಸರ್ವೆ ಆ ವರದಿ ಆಧಾರದ ಮೇಲೆ ದಾಖಲಾತಿಗಳನ್ನ ರಚಿಸಿ ಮಾಡ್ತಾರೆ. ದಾಖಲಾತಿಗಳು ಮುಗಿದ ನಂತರ ಕಂದಾಯ ಇಲಾಖೆಯಿಂದ ಪ್ರತಿಯೊಬ್ಬ ಮಾಲೀಕರಿಗೆ ಪ್ರತ್ಯೇಕವಾದಂತಹ ಪಾಣಿ ಬರುತ್ತೆ. ಅಂದರೆ ಸಿಂಗಲ್ ಪಾಣಿಯಾಗಿ ಒಬ್ಬೊಬ್ರಿಗೆ ಒಂದೊಂದು ಸಿಂಗಲ್ ಪಾಣಿ ಬರುತ್ತೆ ಸ್ನೇಹಿತರೆ, ಈ ಒಂದು ಪ್ರಕ್ರಿಯೆ ಮಾಡಿಸೋದ್ರಿಂದ 5 ಜನ. ವಿಚಾರನ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೇನಾದ್ರು ವಿಚಾರ ತಿಳಿದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ.